ಸಂಕಷ್ಟ ಯಾವ ಸ್ವರೂಪದಲ್ಲಿ ಇದೆ? ಸಿದ್ದರಾಮಯ್ಯನವರಿಗೆ ಎದುರಾಗಿರುವಂತಹ ಸಂಕಷ್ಟ, ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ನ ಪರ್ಮಿಷನ್, ಇದಾದ ನಂತರ ಆಗ್ತಾ ಇರುವಂತಹ ಬೆಳವಣಿಗೆ, ಇವತ್ತು ರಾಜ್ಯಾದ್ಯಂತ ನಡೆದಂತಹ ಹೋರಾಟ, ಒಂದು ಕಡೆಯಲ್ಲಿ ಬೀದಿಯಲ್ಲಿ ನಡೆದಂತಹ ಹೋರಾಟ ಆದರೆ ಮತ್ತೊಂದು ಕಡೆಯಲ್ಲಿ ಕೋರ್ಟಿನ ಒಳಗಡೆ ನಡೆದಿರುವಂತಹ ವಾದ ಪ್ರತಿವಾದ. ಅದರ ಬಗ್ಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀವಿ. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ಸಿಎಂ ಬಚಾವ್. ಗವರ್ನರ್ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಮಧ್ಯಂತರ ತಡೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ಸೈಟನ್ನ ಅಕ್ರಮವಾಗಿ ತಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋ ಹಣೆಪಟ್ಟಿ ಹೊತ್ಕೊಂಡಿದ್ರು. ಸಾಲು ಸಾಲು ಖಾಸಗಿ ದೂರುಗಳನ್ನು ಆಧರಿಸಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು. ರಾಜ್ಯಪಾಲರ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ 10 ದಿನಗಳ ರಿಲೀಫ್ ಸಿಕ್ಕಿದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಬಚಾವಾಗಿದ್ದು, ಆಗಸ್ಟ್ 29ಕ್ಕೆ ಅರ್ಜಿ ವಿಚಾರಣೆಗೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಆದೇಶ ಮಾಡಿದ್ರು. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೂ ತಡೆ. ಮುಡಾ ವಿಷಯದಲ್ಲಿ ಸಿಎಂ ವಿರುದ್ಧ ತನಿಖೆ ಆಗಬೇಕು ಅಂತ ಟಿಜೆ ಅಬ್ರಹಂ ಮತ್ತು ಸ್ನೇಹಮಯಿ ಕೃಷ್ಣ ಪ್ರತ್ಯೇಕ ಅರ್ಜಿ ಹಾಕಿದ್ರು. ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ ನಡೆಸಿದ್ದ ಜನಪ್ರತಿನಿಧಿಗಳ ಕೋರ್ಟ್ ನಾಳೆಗೆ ಆದೇಶ ಕಾಯ್ದಿರಿಸಿತ್ತು. ಆದರೆ ನಾಳೆ ಯಾವುದೇ ಆದೇಶ ಮಾಡಬಾರದು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಸಿಎಂಗೆ ಮಧ್ಯಂತರ ರಿಲೀಫ್ ಸಿಕ್ಕಿದ್ದು ಹೇಗಿತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ. ಮೂಡಾದಲ್ಲಿ 14 ಬದಲಿ ಸೈಟು ಪಡೆಯಲು ಸಿದ್ದರಾಮಯ್ಯ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದು ದೂರುದಾರರ ನೇರ ಆರೋಪ. ಇದಕ್ಕೆ ಸಾಕ್ಷಿನೂ ಇದೆ ಅಂತ ಕೋರ್ಟ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ರು. ಸಾಕ್ಷಿಗಳನ್ನ ಆಧರಿಸಿ ಸಿಎಂ ವಿರುದ್ಧ ತನಿಖೆಗೆ ಗವರ್ನರ್ ಅನುಮತಿಸಿದ್ರು. ಇದೇ ವಿಷಯ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲೂ ವಿಚಾರಣೆ ವೇಳೆ ಚರ್ಚೆಗೆ ಬಂತು. ಮುಖ್ಯಮಂತ್ರಿಗಳು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡಲು ಬಂದಿದ್ದು ಖ್ಯಾತ ವಕೀಲ ಅಭಿಷೇಕ್ ಮನು ಸಿಂಘ್ವಿ. ಕಾಂಗ್ರೆಸ್ ಪಕ್ಷದ ಪರ ವಾದ ಮಾಡಲು ಕಪಿಲ್ ಸಿಬಲ್ ಬಂದಿದ್ರು. ದೂರುದಾರರ ಪೈಕಿ ಪ್ರದೀಪ್ ಕುಮಾರ್ ಪರ ಪ್ರಭುಲಿಂಗ ನಾವದಗಿ, ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮಿ ಅಯ್ಯಂಗಾರ್ ಇದ್ರು. ಇನ್ನು ರಾಜ್ಯಪಾಲರ ಪರವಾಗಿ ಖ್ಯಾತ ವಕೀಲ ತುಷಾರ್ ಮೆಹ್ತಾ ಇದ್ರು. ಹೈಕೋರ್ಟ್ ಅವಕಾಶ ಕೊಡುತ್ತಿದ್ದಂತೆ ವಾದ ಪ್ರತಿವಾದ ಶುರುವಾಯಿತು. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಶುರು ಮಾಡಿದ್ರು. ಸಿಎಂ ಮೇಲೆ ಆರೋಪ ಬಂದಿದೆ. ಗವರ್ನರ್ಗೆ ಉತ್ತರ ಕೊಟ್ಟಿದ್ದಾರೆ. ಸರ್ಕಾರ ಸಂಪುಟ ಸಭೆ ಉತ್ತರಿಸಿದೆ. ಆದರೂ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ. ಇದರಲ್ಲೇ ಸಾಂವಿಧಾನಿಕ ಗೊಂದಲವಿದೆ. ದೂರುಗಳೇ ದುರುದ್ದೇಶಪೂರಿತವಾಗಿವೆ. ಅದಕ್ಕೆ ಗವರ್ನರ್ ಅನುಮತಿಸಿದ್ದು ತಪ್ಪು. 12 ಪ್ರಕರಣಗಳು ರಾಜ್ಯಪಾಲರ ಹತ್ತಿರವಿದೆ. ಒಂದಕ್ಕೂ ರಾಜ್ಯಪಾಲರು ಅನುಮತಿಸಿಲ್ಲ. ಮುಖ್ಯಮಂತ್ರಿಗಳ ದೂರಿಗೆ ಮನ್ನಣೆ ಕೊಟ್ಟರು. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಕ್ಕೆ ಕಾರಣ ನೀಡಿಲ್ಲ. ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ಅನ್ನಿಸ್ತಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಈ ಪ್ರಕ್ರಿಯೆ ಆಗಿಲ್ಲ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಪಾತ್ರವೇ ಇಲ್ಲ. ಈ ವೇಳೆ ಪ್ರಶ್ನೆ ಮಾಡಿದ್ರು ನ್ಯಾಯಮೂರ್ತಿ ನಾಗಪ್ರಸನ್ನ. ಮುಖ್ಯಮಂತ್ರಿಗಳ ಪಾತ್ರ ಇರಲಿಲ್ವೇ ಎಂದ್ರು. ಆಗ ವಾದ ಮುಂದುವರೆಸಿದ್ರು ಅಭಿಷೇಕ್ ಮನು ಸಿಂಘ್ವಿ. ಮುಖ್ಯಮಂತ್ರಿಗಳ ಪಾತ್ರ ಇರಲಿಲ್ವೇ? ಖಂಡಿತ ಸಿಎಂ ಪಾತ್ರ ಇಲ್ಲ. ಹೊಸ BNS ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ರಾಜ್ಯಪಾಲರ ಅನುಮತಿ ವಿವೇಚನಾ ರಹಿತವಾಗಿದೆ. ಸಂಪುಟದಿಂದ 100 ಪುಟದ ಉತ್ತರ ಕಾನೂನಾತ್ಮಕವಾಗಿತ್ತು. ಆರ್ಟಿಕಲ್ 163 ಅಡಿ ಗವರ್ನರ್ ಒಪ್ಪಿಕೊಳ್ಬೇಕಿತ್ತು. ಆದರೆ ಗವರ್ನರ್ ಸಂಪುಟದ ಸ್ಪಷ್ಟನೆ ತಿರಸ್ಕರಿಸಿದ್ದಾರೆ. ಹಾಗೆ ಸ್ನೇಹಮಯಿ ಕೃಷ್ಣ, ಪ್ರದೀಪ್ ದೂರು ಉಲ್ಲೇಖಿಸಿಲ್ಲ. ಅಬ್ರಹಂ ದೂರಿನ ಮೇರೆಗೆ ಶೋಕಾಸ್ ನೋಟಿಸ್. ಪ್ರಾಸಿಕ್ಯೂಷನ್ ಅನುಮತಿಗೆ ಕಾರಣಗಳನ್ನೇ ನೀಡಿಲ್ಲ. ಅಕ್ರಮವಾಗಿ ಡಿನೋಟಿಫೈ ಆಗಿಲ್ವಾ? ಹಾಗಾದ್ರೆ ದೂರುದಾರರ ಅರ್ಜಿ ಸುಳ್ಳ? ದೂರಿನ ಮೇರೆಗೆ ಸರ್ಕಾರ ಸಮಿತಿ ರಚಿಸಿದೆ. ಜುಲೈ 14ಕ್ಕೆ ನ್ಯಾಯಮೂರ್ತಿ PN ದೇಸಾಯಿ ಆಯೋಗ ರಚಿಸಿದೆ. ಆದರೂ ಪ್ರಾಸಿಕ್ಯೂಷನ್ಗೆ ನೀಡಿದ್ದು ಕಾನೂನು ಬಾಹಿರ. ದೂರುದಾರನ ಹಿನ್ನೆಲೆ ಪರಿಶೀಲನೆ ಮಾಡಿ ನೋಡಬೇಕು. ಟಿಜೆ ಅಬ್ರಹಂಗೆ ಸುಪ್ರೀಂ ಕೋರ್ಟ್ ದಂಡ ವಿಧಿಸಿದೆ. ಅಂಥವರ ದೂರಿಗೆ ಗವರ್ನರ್ ಮನ್ನಣೆ ಕೊಟ್ಟಿದ್ದಾರೆ. ನೀಲಿಗಣ್ಣಿನವರ ದೂರನ್ನ ಗವರ್ನರ್ ಆಯ್ಕೆ ಮಾಡಿದ್ದಾರೆ. 17A ಅಡಿ ತನಿಖೆಗೆ ಪೊಲೀಸರು ಅನುಮತಿ ಕೇಳಲಿಲ್ಲ. ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಸೆಕ್ಷನ್ 17A ಇತ್ತೀಚೆಗೆ ಸೇರಿಸಿದ್ದು. 17A ಅನುಮತಿ ಅಷ್ಟೇ, 19 ಅಡಿ ಸಮ್ಮತಿಯಲ್ಲ. ಹೌದು, 17A ಅಡಿ ಪೊಲೀಸರು ಅನುಮತಿ ಕೇಳಲಿಲ್ಲ. ಹಾಗಿದ್ಮೇಲೆ ಗವರ್ನರ್ ಅನುಮತಿ ನೀಡಿದ್ದು ಯಾರಿಗೆ? ಪ್ರಾಸಿಕ್ಯೂಷನ್ ಅನುಮತಿಯನ್ನೇ ರದ್ದು ಮಾಡಬೇಕು. ಇಲ್ಲದಿದ್ದರೆ ತಕ್ಷಣ ಮಧ್ಯಂತರ ತಡೆಯಾಜ್ಞೆ ನೀಡಬೇಕು. ಇದು ಕಾನೂನಾತ್ಮಕವಾಗಿ ಚರ್ಚೆ ಆಗಬೇಕಾದ ವಿಷಯ. ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅನುಮತಿ ರದ್ದು ಮಾಡಲು ಆಗಲ್ಲ. ಮುಖ್ಯಮಂತ್ರಿಗಳನ್ನ ರಕ್ಷಿಸಲು ಸಂಪುಟ ನಿರ್ಧಾರ. ಅದಕ್ಕೆ ಉದ್ದೇಶಪೂರ್ವಕವಾಗಿ ಸಂಪುಟ ನಿರ್ಣಯಿಸಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡಬಹುದು. ಈ ವಿಷಯದಲ್ಲಿ ರಾಜ್ಯಪಾಲರಿಗೆ ಸ್ವತಂತ್ರ ಅಧಿಕಾರವಿದೆ. ಸುಪ್ರೀಂ ಕೋರ್ಟ್ ಪಂಚಪೀಠದ ಆದೇಶವೂ ಇದೆ. ಎಲ್ಲವನ್ನೂ ಪರಿಗಣಿಸಿಯೇ ಗವರ್ನರ್ ತೀರ್ಮಾನಿಸಿದ್ದು. ರಾಜ್ಯಪಾಲರ ಎದುರು 12 ಪ್ರಕರಣಗಳು ಬಾಕಿ ಇಲ್ಲ. ಕಾನೂನಾತ್ಮಕವಾಗಿ ಅದಕ್ಕೆಲ್ಲ ವಿವರವಾದ ಆದೇಶ ಕೊಟ್ಟಾಗಿದೆ.
ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಪಾತ್ರದ ಬಗ್ಗೆ ತನಿಖೆ ಆಗಬೇಕು. ನ್ಯಾಯಪೀಠ ಯಾವುದೇ ಮಧ್ಯಂತರ ತಡೆ ನೀಡಬಾರದು. ನಾಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವಿದೆ. ಕೋರ್ಟ್ ಆದೇಶ ನೀಡಿದರೆ ಸಮಸ್ಯೆ ಆಗಬಹುದಲ್ಲವೇ? ಜನಪ್ರತಿನಿಧಿಗಳ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿ. ಹೈಕೋರ್ಟ್ ಪೀಠಕ್ಕೆ ಆ ಅಧಿಕಾರವಿದೆ. ಇಲ್ಲ ಅಂದ್ರೆ ಮಧ್ಯಂತರ ತಡೆಯನ್ನಾದರೂ ನೀಡಿ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಮೊದಲು ಬರಲಿ. ಅಲ್ಲಿವರೆಗೂ ಹೈಕೋರ್ಟ್ ತಡೆಯಾಜ್ಞೆ ಕೊಡಬಾರದು. ರಾಜ್ಯಪಾಲರ ಆದೇಶಕ್ಕೂ ತಡೆಯಾಜ್ಞೆ ನೀಡಬಾರದು. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಡುತ್ತೆ. ಆಗ ಹೈಕೋರ್ಟ್ ಆದೇಶಕ್ಕೆ ಸಮಸ್ಯೆ ಆಗಬಹುದು. ವಿಚಾರಣೆ ಬಗ್ಗೆ ಹೈಕೋರ್ಟ್ನಲ್ಲೇ ತೀರ್ಮಾನ ಆಗಲಿ. ರಾಜ್ಯಪಾಲರ ಆದೇಶಕ್ಕೆ ತಡೆಯಾಜ್ಞೆ ಬೇಕಾಗಿಲ್ಲ. ಜಿಲ್ಲಾ ಕೋರ್ಟ್ ತೀರ್ಮಾನಿಸಲು ಬರುವುದಿಲ್ಲ. ನಾಳೆಯೇ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗಲಿ. ಇಲ್ಲದಿದ್ರೆ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಅವಕಾಶ ಕೊಡಿ. ವಿಚಾರಣೆ ಆಗಸ್ಟ್ 29ಕ್ಕೆ ಮುಂದೂಡಿಕೆ ಮಾಡಿ ಆಗಸ್ಟ್ 29 ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ರಾಜ್ಯಪಾಲರ ಆದೇಶಕ್ಕೆ ತಡೆ ನೀಡಲಾಗಿದೆ. ಪ್ರಾಸಿಕ್ಯೂಷನ್ಗೆ ಮಧ್ಯಂತರ ತಡೆಯಾಜ್ಞೆ ಇರಲಿದೆ. ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಆದೇಶ ನೀಡಬಾರದು. ಹೀಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಿರುವಾಗಲೇ ರಾಜ್ಯದ ಎಲ್ಲಾ ಕಡೆ ಕಾಂಗ್ರೆಸ್ ಪ್ರತಿಭಟನೆ ನಡೆದಿತ್ತು. ಬೆಂಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಬಾಗಲಕೋಟೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದುದ್ದಗಲಕ್ಕೂ ಪ್ರತಿಭಟನೆ ನಡೆಸಿದ್ದಾರೆ. ಈ ಮೂಲಕ ಸಿಎಂ ಜೊತೆ ನಾವಿದ್ದೇವೆ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ದಿನದಿಂದಲೂ ಸಿಎಂ ಸಿದ್ದರಾಮಯ್ಯ ಉರಿದು ಹೋಗಿದ್ದಾರೆ. ನನ್ನ ರಾಜಕೀಯ ಜೀವನದ 40 ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ ಅಂದ್ರು. ಇದಕ್ಕೆ ಧ್ವನಿಗೂಡಿಸಿದ ಕಾಂಗ್ರೆಸ್ ನಾಯಕರು ದೋಸ್ತಿ ವಿರುದ್ಧ ರಣಕಹಳೆ ಮೊಳಗಿಸಿದ್ರು. ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗೆ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರೆಗೆ ಮಾಡಲ್ಲ. ರಾಜಭವನವನ್ನ ಉಪಯೋಗಿಸಿಕೊಂಡು ಬಿಜೆಪಿಯವರು, ಜೆಡಿಎಸ್ನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಯಾರು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈ ಸರ್ಕಾರ ಉಳಿಸ್ಕೊಳ್ತೀವಿ. ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ. ಒಂದು ವೇಳೆ ರಾಜ್ಯಪಾಲರಿಗೂ ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ, ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ. ಮಾನ್ಯ ರಾಜ್ಯಪಾಲರಿಗೆ ಒಂದ್ ಮಾತು ಹೇಳಕ್ ಬಯಸ್ತಾ ಇದೀನಿ. ಇವತ್ತು ಏನ್ ಯಾರೋ ಮಾತು ಕೇಳಿಬಿಟ್ಟು ಈ ತರ ತೀರ್ಮಾನ ತಗೊಂಡಿದ್ದೀರ ತಾವು, ಏನಾರ ಗಲಾಟೆ ಆಗಿ ಅಲ್ಲೇನಾರ ಆದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ಕರ್ನಾಟಕ ರಾಜ್ಯದ ಜನ ಸುಮ್ ಕೊಡಲ್ಲ. ಕಾಂಗ್ರೆಸ್ ದೋಸ್ತಿ ಮಧ್ಯೆ ಕೌಂಟರ್ ಪ್ರೊಟೆಸ್ಟ್. ಅತ್ತ ಕಾಂಗ್ರೆಸ್ ನಾಯಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಂತೆ ಇತ್ತ ಕಮಲ ನಾಯಕರು ಕೂಡ ಬೀದಿಗಿಳಿದಿದ್ರು. ನಾವು ಅನ್ಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಾದ್ರೂ ಕೂಡ ಬಂಡತನವನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಭಾವಿಸಿದ್ರೆ ತಮ್ಮ ಬಂಡತನವನ್ನ ಮುಂದುವರಿಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜೊತೆಯಲ್ಲಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಉಪಯೋಗಿಸಿಕೊಂಡು ಗುಂಡಾಗರ್ದಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸ್ವತಃ ಹಿಡಿದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದು ಹೋದ ವರ್ಷ ಯಾವ್ದೋ ಒಂದು ಸ್ಟ್ರೈಕ್ ಮಾಡಿದ್ರಿ. ಕೇಸ್ ಯಾವಾಗ ಹಾಕ್ಬೇಕಪ್ಪ? ಒಂದ್ ವಾರದಲ್ಲಿ ಕೇಸ್ ಹಾಕ್ಬೇಕು ನಮ್ಮ ಮೇಲೆ, ಇಲ್ಲ ಒಂದ್ ತಿಂಗಳಲ್ಲಿ ಹಾಕ್ಬೇಕು, ಇಲ್ಲ 6 ತಿಂಗಳಲ್ಲಿ, 1 ವರ್ಷ ಆದ್ಮೇಲೆ ಇವಾಗ ಕೇಸ್ ಹಾಕ್ತಾ ಇದ್ದಾರೆ ಪ್ರತಿಭಟನೆಗೋಸ್ಕರ. ಇದು ನಿಮ್ಮ ದ್ವೇಷದ ರಾಜಕಾರಣ. ಗವರ್ನರ್ನ ಮೇಲೆ ಯಾವುದೋ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ ನಿಮಗೆ ಅವಕಾಶ ಕೊಟ್ಟಿಲ್ವಾ? ಎಕ್ಸ್ಪ್ಲನೇಷನ್ ಎಲ್ಲವನ್ನ ಕೊಡಿ ಅಂತ ಅವಕಾಶ ಕೊಟ್ಟು ನೋಟಿಸ್ ಕೊಟ್ಟಿದಾರಲ್ಲ. ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಸ್ಟ್ 23ರಂದು ದೆಹಲಿಗೆ ತೆರಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಲಿದ್ದಾರೆ. ಅದಕ್ಕೂ ಮೊದಲು ಗುರುವಾರ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಹೈಕಮಾಂಡ್ ಹಾಗೂ ಸಚಿವರ ವಿಶ್ವಾಸ ಪಡೆದ ಬಳಿಕ ಈಗ ಶಾಸಕರ ವಿಶ್ವಾಸ ಪಡೆಯಲು ಸಿಎಂ ಮುಂದಾಗಿದ್ದು, ರಾಜ್ಯಪಾಲರ ವಿರುದ್ಧ ಮುಂದಿನ ಹೋರಾಟಗಳಿಗೆ ಶಾಸಕರ ಸಹಕಾರ ಕೋರಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಒಂದ್ ಕಡೆಯಲ್ಲಿ ಹೋರಾಟ ನಡೀತಿದೆ. ಹೋರಾಟಕ್ಕೆ ಪ್ರತಿ ಹೋರಾಟವೂ ಕೂಡ ನಡೆಯುತ್ತೆ. ಅಂದ್ರೆ ನೀವು ಪ್ರತಿಭಟನೆ ಮಾಡ್ತೀರಿ, ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಈ ಪರ ವಿರೋಧದವರ ವಾದ ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಪರವಾಗಿರುವಂತವ್ರು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ, ಸಿದ್ದರಾಮಯ್ಯನವರ ಮೇಲೆ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಆದ್ರೆ ವಿರೋಧ ಇರುವಂತವ್ರು ಹೇಳ್ತಿದ್ದಾರೆ ಕಪ್ಪು ಚಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರು ಸಂಪೂರ್ಣ ಕಪ್ಪಾಗಿ ಹೋಗಿದ್ದಾರೆ ಇವಾಗ. ಹೀಗಾಗಿ ಅವರಲ್ಲಿ ಅವರ ಮೈ ತುಂಬ ಇರುವಂತಹ ಬಟ್ಟೆ ತುಂಬವೂ ಕೂಡ ಕಪ್ಪಾಗಿದೆ.
ಇಲ್ಲಿ ಈಗ ಕಪ್ಪು ಚುಕ್ಕೆಯನ್ನು ಹುಡುಕೋದು ಇಲ್ಲಿಗೆ ಸಂಪೂರ್ಣ ಕಪ್ಪಾಗಿ ಹೋಗಿದ್ದಾರೆ ಅವರು ಅನ್ನೋಂಥದ್ದನ್ನು ವಿರೋಧದವರು ಹೇಳ್ತಾರೆ. ಇನ್ನು ಪರವಾಗಿರುವಂಥವ್ರು ಹೇಳ್ತಾರೆ ಹಿಂದುಳಿದ ವರ್ಗದ ನಾಯಕ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಟಾರ್ಗೆಟ್ ಆಗ್ತಾ ಇರೋದಕ್ಕೆ ಕಾರಣನೇ ಅವರು ಹಿಂದುಳಿದ ವರ್ಗದ ನಾಯಕ ಅಂತೇಳಿ. ಆದರೆ ಜಾತಿಯ ರಕ್ಷಣೆ ಪಡೆಯೋದನ್ನು ನಿಲ್ಲಿಸಿ ಮೊದಲು ರಾಜೀನಾಮೆ ಕೊಟ್ಟು ಮನೆಗೆ ನಡೀರಿ ಅನ್ನುವಂತಹ ಆಗ್ರಹವನ್ನ ವಿರೋಧ ಮಾಡ್ತಾ ಇರುವಂಥವ್ರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಪರವಾಗಿರುವಂಥವ್ರು ಹೇಳ್ತಾರೆ ಕಾಂಗ್ರೆಸ್ಗೆ ಕೆಟ್ಟ ಹೆಸರನ್ನ ತರೋದಕ್ಕೆ, ಕಾಂಗ್ರೆಸ್ನ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ತರೋದಕ್ಕಾಗಿ ಒಂದು ವ್ಯವಸ್ಥಿತ ರಣತಂತ್ರವನ್ನು ಇಲ್ಲಿ ರೂಪಿಸಲಾಗಿದೆ. ಅದರ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ವಿರುದ್ಧ ಇರುವಂಥವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರಕ್ಕೆ ಮತ್ತೊಂದು ಸಾಕ್ಷಿ ಮೂಡಾ ಹಗರಣ ಅಷ್ಟೇ. ಇಲ್ಲಿ ಕಾಂಗ್ರೆಸ್ನ ಹೆಸರು ಕೆಡಿಸುವಂಥದ್ದು ಏನಿಲ್ಲ, ಕಾಂಗ್ರೆಸ್ ಆಲ್ರೆಡಿ ಭ್ರಷ್ಟಾಚಾರ ಮಾಡ್ತಾ ಇದೆ, ಅದರ ಮುಂದುವರೆದ ಭಾಗ, ಅದಕ್ಕೆ ಮತ್ತೊಂದು ಸಾಕ್ಷಿ ಅಷ್ಟೇನೆ ಈ ಮೂಡಾ ಹಗರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಿದ್ದಾರೆ ಪರವಾಗಿರೋರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಪರವಾಗಿದ್ದವರು ಹೇಳ್ತಿದ್ದಾರೆ ಬಿಜೆಪಿಯೇತರ ಸರ್ಕಾರಗಳನ್ನ ಅಸ್ಥಿರಗೊಳಿಸೋದಕ್ಕಾಗಿ ಪಿತೂರಿ ಮಾಡಲಾಗ್ತಾ ಇದೆ. ಬಿಜೆಪಿಯೇತರ ಸರ್ಕಾರಗಳು ಯಾವ್ಯಾವ ರಾಜ್ಯಗಳಿರ್ತಾವೋ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಸಾಗ್ತಾ ಇದೆ ಅಂತೇಳಿ. ಅದರ ವಿರುದ್ಧ ಇರುವಂಥವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿದ್ದಾಗ ರಾಜಭವನಗಳನ್ನು ದುರುಪಯೋಗ ಮಾಡಿಕೊಂಡಿತ್ತು. ಅಂದ್ರೆ ಅವರು ಕೂಡ ಈ ಹಿಂದೆ ರಾಜಭವನಗಳನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಅದರ ಅರ್ಥ ಇವರು ಕೂಡ ಮಾಡಬೇಕು ಅಂತೇಳಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇರಲಿ, ಇನ್ನು ಪರವಾಗಿರುವಂಥವ್ರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಪರ ಇರುವಂಥವ್ರು ಹೇಳ್ತಿದ್ದಾರೆ ಗ್ಯಾರಂಟಿ ಜನಪ್ರಿಯತೆಯನ್ನು ಕುಗ್ಗಿಸುವ ಪ್ರಯತ್ನ ಇದು ಅಂತೇಳಿ. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಿದ್ದರಾಮಯ್ಯನವರ ಜನಪ್ರಿಯತೆ, ಕಾಂಗ್ರೆಸ್ನ ಜನಪ್ರಿಯತೆ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡದಾಗ್ತಾ ಇದೆ, ಅದನ್ನು ಕುಗ್ಗಿಸುವ ಪ್ರಯತ್ನ ಇದು ಅಂತ ಹೇಳ್ತಿದ್ದಾರೆ. ವಿರೋಧ ಇರೋರು ಹೇಳ್ತಿದ್ದಾರೆ ರಾಜ್ಯವನ್ನ ಲೂಟಿ ಮಾಡ್ತಾ ಇರುವಂತಹ ಸರ್ಕಾರ ತೊಲಗಲಿ, ಇವರು ಗ್ಯಾರಂಟಿ ಕೊಡೋದಲ್ಲ, ಇವರು ಲೂಟಿ ಮಾಡ್ತಾ ಇದ್ದಾರೆ ರಾಜ್ಯವನ್ನ, ಹೀಗಾಗಿ ಇವರು ಅಧಿಕಾರದಿಂದ ತೊಲಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾ ಇದ್ದಾರೆ.